ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 5, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಲಾ ಎಕ್ಸ್ ದೃಷ್ಟಿಕೋನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕೋವಿಡ್-19 ನಂತರ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಆ ಗೊಂದಲಗಳಲ್ಲಿ ಹೇಗೆ ತಮ್ಮ ಮುಂದಿನ ಕೆರಿಯರನ್ನು ಡಿಸೈಡ್ ಮಾಡುವಂಥದ್ದು ಅಥವಾ ಕೆರಿಯರ್ ಡಿಸೈಡ್ ಮಾಡಿದ ಮೇಲೂ ಸಹ ಅದಕ್ಕೆ ಹೇಗೆ ಮುನ್ಸಾಗಬೇಕು ಅನ್ನುವಂತಹ ಗೊಂದಲಗಳು ತುಂಬ ಜಾಸ್ತಿ ಇರುವಂಥದ್ದು. ಸೊ ಈ ಗೊಂದಲಗಳ ಸಮಸ್ಯೆ ಹಾಗೂ ವೆಬ್ಬನ್ನು ಹೊರಬರಲು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಲಾ ಎಕ್ಸಲೆನ್ಸ್ IAS ಈ ದೃಷ್ಟಿಕೋನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಓರಿಯೆಂಟೇಷನ್ ಸೆಷನನ್ನು ಆರ್ಗನೈಸ್ ಮಾಡಲಾಗುತ್ತೆ. ಅದರ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಇರುವಂತಹ ಸಮಸ್ಯೆಗಳು ಕೆರಿಯರ್ಗೆ ಸಂಬಂಧಿಸಿದಂತೆ ಆಗಿರಬಹುದು ಹಾಗೂ UPSC ಅಥವಾ KSCಗೆ ಸಂಬಂಧಿಸಿದಂತೆ ಅವರು ಯಾವ ರೀತಿಯಲ್ಲಿ ತಮ್ಮ ಚಟುವಟಿಕೆಗಳನ್ನು ಶುರು ಮಾಡುವ ಅವಶ್ಯಕತೆ ಇದೆ, ಹೇಗೆ ಈ ಪರೀಕ್ಷೆಗೆ ಅವರು ಸಿದ್ಧತೆಯನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿ ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಿರುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮ 8 ಜುಲೈ, ಈ ಡೇಟನ್ನು ತಾವು ನೋಟ್ ಮಾಡ್ಕೋಬೇಕು. ಬೆಳಗ್ಗೆ 10 ಗಂಟೆಗೆ ಆಫ್ಲೈನ್ ಚಂದ್ರ ಲೇಔಟ್ ಲಾ ಎಕ್ಸಲೆನ್ಸ್ IAS ಬೆಂಗಳೂರು ಬ್ರಾಂಚ್ ಪೂರ್ವಿಕಾ ಮೊಬೈಲ್ ಶಾಪ್ ಪಕ್ಕದಲ್ಲಿರುವಂಥದ್ದು. ಲ್ಯಾಂಡ್ಮಾರ್ಕ್ ಏನಾದರೂ ಬೇಕಾಗಿದ್ದಲ್ಲಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಾವು ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಅಟೆಂಡ್ ಆಗಬಹುದು ಹಾಗೂ ಎಕ್ಸ್ಪರ್ಟ್ಸ್ಗಳ ಜೊತೆ ತಾವು ಸಂವಾದವನ್ನು ಮಾಡಬಹುದು. ತಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಉತ್ತರ ಕಂಡುಹಿಡಿಯಲು ಅನುಕೂಲವಾಗುವಂತೆ ಈ ಒಂದು ಕಾರ್ಯಕ್ರಮ ಮಾಡ್ತಿರುವಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ 2 ನಂಬರ್ಸ್ಗಳನ್ನು ಇಲ್ಲಿ ತಮಗೆ ಪ್ರಸ್ತುತಪಡಿಸಿದ್ದೇವೆ. 9121412929 ಅಥವಾ 9121442929ಗೆ ಸಂಪರ್ಕಿಸಬಹುದು. ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ನೋಡೋಣ. ಇಂದಿನ ಮೊದಲನೇ ಆರ್ಟಿಕಲ್, ಲಿಟ್ರಸಿ ನ್ಯೂಮರಸಿ ಮಿಷನ್ ಡೆಡ್ಲೈನ್ ಪುಸ್ಟ್ ಟು 2027. ಸೊ ಈ ಆರ್ಟಿಕಲ್ನಲ್ಲಿ ನಾವು ನೋಡ್ತಾ ಇರುವಂತಹ ವಿಷಯ, ಕೇಂದ್ರ ಸರ್ಕಾರ ಒಂದು ಹೊಸ ಮಿಷನನ್ನು ತರ್ತಾ ಇರುವಂಥದ್ದು. ಅದರ ಅಡಿಯಲ್ಲಿ ಎಲ್ಲ ಕ್ಲಾಸ್ 3ನೇ ತರಗತಿಯ ವಿದ್ಯಾರ್ಥಿಗಳು ಅಂದರೆ 5 ವರ್ಷದ ವಿದ್ಯಾರ್ಥಿಗಳಲ್ಲಿ ಲಿಟ್ರಸಿ ಮತ್ತು ನಂಬರ್ಸಿಗೆ ಸಂಬಂಧಿಸಿದಂತಹ ಜ್ಞಾನವನ್ನು ಹೆಚ್ಚಿಸುವಂತಹ ಟಾರ್ಗೆಟನ್ನು 2025ಕ್ಕೆ ಏನು ನಿಗದಿಪಡಿಸಲಾಗಿತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲಿ ಅದನ್ನು 2027ಕ್ಕೆ ಏರಿಕೆ ಮಾಡಿರುವಂಥದ್ದು. ಇದರ ಮುಖ್ಯ ಕಾರಣ ಹೇಳ್ತಾ ಇರುವಂಥದ್ದು, ಸರ್ಕಾರದ ಕಡೆಯಿಂದ ಕೋವಿಡ್-19ಇಂದಾಗಿ 2 ಅತ್ಯಮೂಲ್ಯ ಅಕಾಡೆಮಿಕ್ ಇಯರ್ಸ್ಗಳನ್ನು ನಾವು ಕಳ್ಕೊಂಡಿರುವಂಥದ್ದು ಆ್ಯಂಡ್ ಅದರಿಂದಾಗಿ ಈ ಒಂದು ಡೆಡ್ಲೈನನ್ನು 2027ಕ್ಕೆ ಏರಿಕೆ ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ನಿಪುಣ್ ಭಾರತ್ ಸ್ಕೀಮ್ ಅಂತಲೇ ಕರೆಯಲಾಗುವುದು ಅನ್ನುವಂಥದ್ದನ್ನು ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರುವಂತಹ ಬಹುಮುಖ್ಯವಾದ ಸ್ಕೀಮ್ ಆಗಿರುತ್ತದೆ. ಸೊ ನಿಪುಣ್ ಭಾರತ್ ಮಿಷನ್ ಅಂತಂದರೆ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ. ಸೊ ಈ ಒಂದು ಫುಲ್ ಫಾರ್ಮನ್ನು ತಾವು ನೆನ್ಪಿಟ್ಕೋಬೇಕು. ನಿಪುಣ್ ಭಾರತ್ನ ಫುಲ್ ಫಾರ್ಮ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ಅಂತ ಹೇಳಿ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಎಜುಕೇಷನ್ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುವಂತಹ ವಿಷಯವಾಗಿರುತ್ತದೆ. ಹಾಗೆ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರೋ ಹಾಗೆ ಈ ನಿಪುಣ್ ಭಾರತ್ ಸ್ಕೀಮನ್ನು ಸಮಗ್ರ ಶಿಕ್ಷಾ ಸ್ಕೀಮ್ ಅನ್ನುವಂಥದ್ದು, ಸಮಗ್ರ ಶಿಕ್ಷಾ ಸ್ಕೀಮ್ನ ಅಡಿಯಲ್ಲಿ ನಡೆಸಲಾಗುವಂಥದ್ದು. ಇದಕ್ಕೆ ಯಾವುದೇ ಒಂದು ಸಪರೇಟ್ ಬಜೆಟನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ತಾವು ನೆನ್ಪಿಟ್ಕೋಬೇಕು. ಏನಿದು ಸಮಗ್ರ ಶಿಕ್ಷಾ ಸ್ಕೀಮ್ ಅಂತಂದರೆ, ಈ ಒಂದು ಸಮಗ್ರ ಶಿಕ್ಷಾ ಸ್ಕೀಮ್ನ ಅಡಿಯಲ್ಲಿ ಪ್ರೀ ಸ್ಕೂಲಿಂದ ಹಿಡಿದುಬಿಟ್ಟು 12ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನನ್ನು ಸಮಾನಾಂತರವಾಗಿ ಹರಡಿಸುವಂಥದ್ದು ಹಾಗೂ ಸಿಗುವಂತಹ ಪ್ರಾವಧಾನಗಳನ್ನು ಮಾಡುವಂಥದ್ದೇ ಈ ಒಂದು ಸಮಗ್ರ ಶಿಕ್ಷಾ ಸ್ಕೀಮ್ ಆಗಿರುತ್ತದೆ. ಈ ಸಮಗ್ರ ಶಿಕ್ಷಾ ಸ್ಕೀಮ್ನ ಅಡಿಯಲ್ಲಿ 3 ಸ್ಕೀಮ್ಸ್ಗಳನ್ನು ಒಗ್ಗೂಡಿಸಿ ಇದನ್ನು ಹೊರತಂದಿರುವಂಥದ್ದು. ಮೊದಲನೇದು ಸರ್ವ ಶಿಕ್ಷಾ ಅಭಿಯಾನ್, 2ನೇದು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್, 3ನೇದು ಟೀಚರ್ಸ್ ಎಜುಕೇಷನ್. ಈ 3 ಸ್ಕೀಮ್ಗಳ ಇಂಟಿಗ್ರೇಷನ್ನೇ ಸಮಗ್ರ ಶಿಕ್ಷಾ ಸ್ಕೀಮ್ ಆಗಿರುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಈ ಸ್ಕೀಮ್ನ ಅಡಿಯಲ್ಲಿ 2 Tಗಳ ಮೇಲೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೊಡಲಾಗಿರುವಂಥದ್ದು. ಮೊದಲನೇದು ಟೀಚರ್ ಹಾಗೂ ಶಿಕ್ಷಕರು, 2ನೇದು ಟೆಕ್ನಾಲಜಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಸಮಗ್ರ ಶಿಕ್ಷಾ ಸ್ಕೀಮ್ನ ಅಡಿಯಲ್ಲಿ 2 ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ಗಳನ್ನು ಫುಲ್ಫಿಲ್ ಮಾಡುವ ಉದ್ದೇಶವನ್ನು ಉಟ್ಕೊಂಡಿರುವಂಥದ್ದು. ಮೊದಲನೇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 4.1, 2ನೇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 4.5. 4.1ನ ಅಡಿಯಲ್ಲಿ ಗಂಡು ಮತ್ತು ಹೆಣ್ಣು, ಬಾಯ್ಸ್ ಮತ್ತು ಗರ್ಲ್ಸಿಗೆ ಫ್ರೀ ಇಕ್ವಿಟಬಲ್ ಕ್ವಾಲಿಟಿ ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಷನನ್ನು ಕೊಡುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ. 4.5 ಒಳಗಡೆ ಜೆಂಡರ್ ಡಿಸ್ಪ್ಯಾರಿಟಿ, ಏನು ಗಂಡು ಮತ್ತು ಹೆಣ್ಣು ಮಕ್ಕಳ ನಡುವಿನ ಶಿಕ್ಷಣದಲ್ಲಿ ಅಂತರವಿದೆಯೋ ಅದನ್ನು ಕವರಪ್ ಮಾಡುವಂಥದ್ದೇ 4.5. ಸೊ ಈ 2 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಈ ಒಂದು ಸ್ಕೀಮ್ನ ಮೂಲಕ ಇಂಪ್ಲಿಮೆಂಟ್ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿರುವಂಥದ್ದು. ಹಾಗೆ
ಈ ಒಂದು ಕಾರ್ಯಕ್ರಮ ರೈಟ್ ಟು ಎಜುಕೇಷನ್ 2009ರಲ್ಲಿ ಏನು ಜಾರಿಗೆ ತರಲಾಗಿತ್ತೋ, ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಇದು ರಾಜ್ಯ ಸರ್ಕಾರಗಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರೋಗ್ರಾಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಲು ಅನುಕೂಲವಾಗುತ್ತದೆ. ಹಾಗೂ ಮೂಲಭೂತ ಹಕ್ಕುಗಳಲ್ಲಿ ರೈಟ್ ಟು ಎಜುಕೇಷನ್ ಅನ್ನುವಂಥದ್ದು ಆರ್ಟಿಕಲ್ 21A ಅಡಿಯಲ್ಲಿ ಫಂಡಮೆಂಟಲ್ ರೈಟ್ ಆಗಿದೆ ಅನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕಾಗಿರುವಂತಹ ಮುಖ್ಯ ಮಾಹಿತಿ ಇಲ್ಲಿ ಆಗಿರುತ್ತದೆ. ಸೊ ಒಟ್ಟಾರೆ ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ನಿಪುಣ್ ಭಾರತ್ ಅನ್ನುವಂತಹ ಮಿಷನ್ನೊಂದಿಗೆ ಹೊರಬರಲಿದೆ. ಅದರ ಅಡಿಯಲ್ಲಿ 3ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು ಅಂದರೆ 5 ವರ್ಷದಕ್ಕಿಂತ ಕೆಳಗಡೆ ಇರುವಂತಹ ಮಕ್ಕಳಲ್ಲಿ ಶಿಕ್ಷಣ, ಲಿಟ್ರಸಿ ಮತ್ತು ನಂಬರ್ಸಿಗೆ ಸಂಬಂಧಿಸಿದಂತೆ ಜ್ಞಾನವನ್ನು ಹೆಚ್ಚಿಸುವಂಥ ಮೂಲ ಉದ್ದೇಶದಿಂದ ಆ ಒಂದು ಸ್ಕೀಮನ್ನು ತರ್ತಾ ಇರುವಂಥದ್ದು. ಈ ನಿಪುಣ್ ಭಾರತ್ ಸ್ಕೀಮನ್ನು 5 ಟೈರ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತದೆ. ನ್ಯಾಷನಲ್, ಸ್ಟೇಟ್, ಡಿಸ್ಟ್ರಿಕ್ಟ್, ಬ್ಲಾಕ್ ಮತ್ತು ಸ್ಕೂಲ್ ಲೆವೆಲಲ್ಲಿ ಇಂಪ್ಲಿಮೆಂಟೇಷನನ್ನು ಪ್ಲ್ಯಾನ್ ಮಾಡಿರುವಂಥದ್ದು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ಚೈನೀಸ್ ಆಸ್ಟ್ರೋನಾಟ್ಸ್ ಕಂಪ್ಲೀಟ್ ಫಸ್ಟ್ ಸ್ಪೇಸ್ ವಾಕ್ ಅಟ್ ನ್ಯೂ ಸ್ಟೇಷನ್. ಸೊ ಇಲ್ಲಿ ನಾವು ಚೈನಾದ ಒಂದು ಸ್ಪೇಸ್ ಸ್ಟೇಷನ್ನ ಬಗ್ಗೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದರಲ್ಲೂ ಸ್ಪೇಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಉಪಯೋಗವಾಗುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಚೈನಾದ ಸ್ಪೇಸ್ ಸ್ಟೇಷನ್ ಆದಂತಹ ಟಿಯಾಂಗ್ಯಾಂಗ್ ಸ್ಟೇಷನ್. ಸೊ ಟಿಯಾಂಗ್ಯಾಂಗ್ ಸ್ಟೇಷನ್ ಯಾವುದಿದು? ಚೈನೀಸ್ ಸ್ಪೇಸ್ ಸ್ಟೇಷನ್ ಆಗಿರುತ್ತದೆ. ಈ ಚೈನೀಸ್ ಸ್ಪೇಸ್ ಸ್ಟೇಷನ್ನಲ್ಲಿ 2 ಆಸ್ಟ್ರೋನಾಟ್ಸ್ಗಳು ಸ್ಪೇಸ್ ವಾಕ್ ಮಾಡಿದ್ದಾರೆ. ಅಂದರೆ ಆ ಒಂದು ಸ್ಪೇಸ್ ಸ್ಟೇಷನ್ನಿಂದ ಹೊರಬಂದು ವಾಕ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಇವತ್ತು ನೋಡ್ತಾ ಇರುವಂಥದ್ದು. ಪ್ರಿಲಿಮ್ಸ್ನಲ್ಲಿ ಟಿಯಾಂಗ್ಯಾಂಗ್ ಸ್ಟೇಷನ್ ಈಗಷ್ಟೇ ಸುದ್ದಿಯಲ್ಲಿ ನಾವು ಕೇಳಿರ್ತೀವಿ, ಇದು ಯಾವ ರಾಷ್ಟ್ರಕ್ಕೆ ಸೇರಿರುವಂಥದ್ದು ಅನ್ನುವಂತಹದ್ದು ಫ್ಯಾಕ್ಚುಯಲ್ ಕ್ವಶನ್ ಬರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಸೊ ಟಿಯಾಂಗ್ಯಾಂಗ್ ಸ್ಟೇಷನ್ ಚೈನೀಸ್ನ ಒಂದು ಸ್ಪೇಸ್ ಸ್ಟೇಷನ್ ಆಗಿರುತ್ತದೆ ಅನ್ನುವಂಥದ್ದು ಮುಖ್ಯ ಮಾಹಿತಿಯಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಸ್ಪೇಸ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಯೂಶಲಿ ಇನ್ನೊಂದು ಫ್ಯಾಕ್ಚುಯಲ್ ಪಾಯಿಂಟ್ ನೀವು ಇಲ್ಲಿ ನೆನ್ಪಿಟ್ಕೋಬೇಕು, ಎಲ್ಲ ಸ್ಪೇಸ್ ಸ್ಟೇಷನ್ಗಳನ್ನು ಲೋ ಅರ್ತ್ ಆರ್ಬಿಟ್ನಲ್ಲಿ ಇಂಪ್ಲಿಮೆಂಟ್ ಅಥವಾ ಇನ್ಸರ್ಟ್ ಮಾಡಲಾಗುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಮುಂದಿನ ಆರ್ಟಿಕಲ್, ದ ಹೆವಿ ಫೂಟ್ ಪ್ರಿಂಟ್ ಆಫ್ ಲೈಟ್ ರೈಲ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಕೇರಳ ಸರ್ಕಾರ ಲೈಟ್ ರೈಲ್ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಲು ಮುಂದೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಲೈಟ್ ರೈಲ್ ಪ್ರಾಜೆಕ್ಟ್ ನಿಸರ್ಗದ ಮೇಲೆ ಹೆಚ್ಚಿನ ಪ್ರಭಾವ ಹಾಗೂ ಎನ್ವೈರ್ಮೆಂಟಲ್ ಕಾಸ್ಟ್ಗೆ ಒಳಗಾಗಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3ಯಲ್ಲಿ ಎಕಾನಮಿಗೆ ಸಂಬಂಧಿಸಿದಂತೆ ನೋಡಿದಾಗ ಇನ್ಫ್ರಾಸ್ಟ್ರಕ್ಚರ್ ಸಬ್ ಟಾಪಿಕಲ್ಲಿ ನಮಗೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಎರಡನೇದು ಎನ್ವೈರ್ಮೆಂಟಿಗೂ ಸಂಬಂಧಿಸಿದಂತೆ ನಮಗೆ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಮೊದಲನೇದು ಲೈಟ್ ರೈಲ್ ಅಂತಂದ್ರೇನು, ನಾರ್ಮಲ್ ರೈಲಿಗೂ ಲೈಟ್ ರೈಲಿಗೂ ಏನು ವ್ಯತ್ಯಾಸಪ್ಪ ಅಂತಂದರೆ ಈ ಒಂದು ಲೈಟ್ ರೈಲ್ನಲ್ಲಿ ಟ್ರಾಫಿಕ್ ಅತಿ ಕಡಿಮೆ ಇರುತ್ತದೆ. ಸೊ ಯೂಶಲಿ ಬೇರೆ ಟ್ರೈನ್ಸ್ಗಳು ಬಹಳ ಓಡಾಡುವಂಥದ್ದು, ಬಹಳ ಜನ ಓಡಾಡುವಂಥವ್ರು ಇರೋದ್ರಿಂದ ಅದನ್ನು ನಾರ್ಮಲ್ ರೈಲ್ವೇಸ್ ಅಂತ ಕರಿತೀವಿ. ಲೈಟ್ ರೈಲ್ನಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತದೆ ಹಾಗೂ ವಾಲ್ಯೂಮ್ ಓಡಾಡುವಂಥವ್ರದ್ದು ಕಡಿಮೆ ಇರುವಂಥದ್ರಿಂದ ಇದನ್ನು ಲೈಟ್ ರೈಲ್ ಅಂತ ಕರಿತಾ ಇದ್ದೀವಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಕೇರಳ ಸರ್ಕಾರ ಈ ಲೈಟ್ ರೈಲ್ ಪ್ರಾಜೆಕ್ಟನ್ನು ಕೇರಳದಲ್ಲಿ ನಾರ್ತ್ ಮತ್ತು ಸೌತನ್ನು ಕನೆಕ್ಟ್ ಮಾಡೋದಕ್ಕೋಸ್ಕರ, ಅಂದರೆ ತಿರುವನಂತಪುರಂನಿಂದ ಕಾಸರಗೋಡಿಗೆ ಇರುವಂತಹ ಡಿಸ್ಟೆನ್ಸ್ ಏನಿದೆ, ಟ್ರಾವೆಲಿಂಗ್ ಟೈಮ್, ಅದನ್ನು ಕಡಿಮೆ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿರುವಂಥದ್ದು ಈ ಲೈಟ್ ರೈಲ್ದು. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಯಾವುದೇ ಒಂದು ಹೊಸ ತಂತ್ರಜ್ಞಾನವನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅದು ಸಮಾಜದಲ್ಲಿ ಆಗ್ತಾ ಇರುವಂತಹ ಮಾಡರ್ನಿಟಿಯನ್ನು ತೋರಿಸ್ಕೊಡ್ತದೆ. ಅದಕ್ಕೆ ಸಂಬಂಧಿತ 2 ಕಾಸ್ಟ್ಗಳಿರ್ತಾವೆ ಅಥವಾ 2 ಬೆಲೆಗಳನ್ನು ನಾವು ಕಟ್ಟಬೇಕಾಗಿರ್ತದೆ. ಒಂದು ಆರ್ಥಿಕ ಬೆಲೆ, ಇನ್ನೊಂದು ನೈಸರ್ಗಿಕ ಬೆಲೆ. ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು ಬೆಳಕಿಗೆ ಬರಬೇಕಾದ್ರೆ ಅದು ನಿಸರ್ಗದ ಜೊತೆಯಲ್ಲಿ ಒಳಗೊಂಡಿರುತ್ತದೆ. ಆ್ಯಂಡ್ ಆ ಪ್ರಾಜೆಕ್ಟ್ನ ಮಾಡಬೇಕಾದ್ರೆ ಬರೀ ಆರ್ಥಿಕ ಸ್ಟೆಬಿಲಿಟಿ ಅಥವಾ ಎಲಿಜಿಬಿಲಿಟಿಯನ್ನು ಕನ್ಸಿಡರ್ ಮಾಡೋದಲ್ಲದೆ ನಿಸರ್ಗದ ಬಗ್ಗೆಯೂ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳ್ತದ್ದು. ಸೊ ಎಕನಾಮಿಕ್ ಕಾಸ್ಟ್ ಎಷ್ಟೇ ಆಗಿರಲಿ ನಾವು ಇದನ್ನು ಮತ್ತೆ ಇನ್ನೊಂದು ಸರಿ ದುಡ್ಕೋಬಹುದು, ಆದರೆ ಎನ್ವೈರ್ಮೆಂಟ್ ಕಾಸ್ಟ್ ಯಾವಾಗಲೂ ಲಾಂಗ್ ಟರ್ಮ್ ಡ್ಯಾಮೇಜನ್ನು ಹಾಕೋದ್ರಿಂದ ಅದು ಬೇಗ ಸುಲಭವಾಗಿ ರಿವರ್ಸ್ ಆಗೋದಿಲ್ಲ ಅನ್ನುವಂಥದ್ದು ಸಹ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಹಾಗೆ ಎನ್ವೈರ್ಮೆಂಟ್ ಕಾಸ್ಟ್ ಬಗ್ಗೆ ಮೊದಲನೇದಾಗಿ ಮಾತಾಡೋಣ. ಎನ್ವೈರ್ಮೆಂಟ್ ಕಾಸ್ಟ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಕೇರಳದ ಭೂಗೋಳ ನೋಡಿದಾಗ ಅಥವಾ ಜಿಯೋಗ್ರಫಿ ನೋಡಿದಾಗ ಅಲ್ಲಿನ ಟೋಪೋಗ್ರಫಿ ಗುಡ್ಡಗಾಡುಗಳು ಜಾಸ್ತಿ ಇದ್ದಾವೆ ಆ್ಯಂಡ್ ಕಲ್ಲು ರಾಕಿ ಸರ್ಫೇಸ್ ತುಂಬ ಜಾಸ್ತಿ ಇರೋದು. ರಾಕಿ ಸರ್ಫೇಸ್ ತುಂಬ ಜಾಸ್ತಿ ಇರೋದ್ರಿಂದ ನಾವು ಕಲ್ಲಿನ ಕ್ವೆರಿಗಳನ್ನು ತುಂಬ ಜಾಸ್ತಿ ನೋಡ್ತೀವಿ.
ಈ ಕ್ವಾರಿ ಮೈನಿಂಗ್ ಜಾಸ್ತಿ ಆಗಿರೋದ್ರಿಂದ ಭೂಕುಸಿತ ಅಂದರೆ ಲ್ಯಾಂಡ್ಸ್ಲೈಡ್ಗಳ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ, ಮಳೆ ಜಾಸ್ತಿ ಆಗೋದ್ರಿಂದ. ಯಾಕಂದರೆ ಮಾನ್ಸೂನ್ ಮೊದಲನೇದಾಗಿ ಕೇರಳದಲ್ಲೇ ಎಂಟರ್ ಆಗುತ್ತೆ ಅನ್ನುವಂತಹ ಮಾಹಿತಿ ತಮಗೆಲ್ಲ ಇದ್ದೇ ಇದೆ. ಸೊ ಲ್ಯಾಂಡ್ಸ್ಲೈಡ್ ಜಾಸ್ತಿ ಆಗಿದ್ದರಿಂದ ನ್ಯಾಚುರಲ್ ಡಿಸಾಸ್ಟರ್ ಕೇಸಸ್ಗಳು ತುಂಬ ಜಾಸ್ತಿ ಆಗಿದ್ದಾವೆ. ಈ ಒಂದು ಸಮಯದಲ್ಲಿ ಕೇರಳ ಸರ್ಕಾರ ಇನ್ನೂ ಹೊಸ ರೈಲ್ವೆ ಲೈನ್ಸ್ಗಳಿಗೋಸ್ಕರ ಅಲ್ಲಿನ ಟೋಪೋಗ್ರಫಿಯನ್ನು ಎಫೆಕ್ಟ್ ಮಾಡಲು ಟ್ರೈ ಮಾಡಿದರೆ ಇನ್ನೂ ಹೆಚ್ಚಿನ ನಿಸರ್ಗಿಕ ಸಮಸ್ಯೆಗಳನ್ನು ಮುಂದಿನ ಕಾಣಬೇಕಾಗುತ್ತದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯವಾಗಿರುವಂಥದ್ದು. ಇದಲ್ಲದೆ ಅತಿ ಮುಖ್ಯವಾದ ವಿರೋಧ ಈ ಪ್ರಾಜೆಕ್ಟಿಗೆ ಬರ್ತಾ ಇರುವಂಥದ್ದು, ಸರ್ಕಾರ ಭತ್ತದ ಜಮೀನು ಅಥವಾ ಭತ್ತ ಬೆಳೆಯುವಂತಹ ಜಮೀನನ್ನು ಜಪ್ತಿ ಮಾಡ್ಕೊತಾ ಇರುವಂಥದ್ದು ಈ ಪ್ರಾಜೆಕ್ಟ್ಗೋಸ್ಕರ. ಕೇರಳದಲ್ಲಿ ಮೊದಲಿಗೆ ಕೆಲವರು ವರ್ಷಗಳಿಂದ ಪ್ಯಾಡಿ ಅಥವಾ ಭತ್ತ ಏನು ಬೆಳೀತಾ ಇದ್ರೋ ಅದರಲ್ಲಿ ಹೆಚ್ಚಿನ ಹಿಂಜರಿಕೆಯನ್ನು ಕಾಣ್ತಾ ಇದ್ದೀವಿ. ಆ ಹಿಂಜರಿಕೆಗೆ 2 ಮುಖ್ಯವಾದ ಕಾರಣಗಳು ಹೇಳ್ತಾ ಇರುವಂಥದ್ದು. ರೈತರಿಗೆ ಸರಿಯಾದ ಬೆಲೆ ಭತ್ತಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. 2ನೇದು ವಾಟರ್ ಸಪ್ಲೈ, ನೀರಿನ ಸಮಸ್ಯೆ ಜಾಸ್ತಿ ಆಗಿರುವಂಥದ್ದು ಕೇರಳದಲ್ಲಿ. ಸೊ ಈ ಎಲ್ಲ ಸಮಸ್ಯೆಗಳು ಇದ್ದಾಗ ಸರ್ಕಾರ ಏನಾದರೂ ಭತ್ತ ಬೆಳೆಯುವಂತಹ ಜಮೀನನ್ನು ಜಪ್ತಿ ಮಾಡಿಕೊಂಡು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಲ್ಲಿ ಮುಂದೆ ಹೋದಾಗ ಮುಂದೊಂದು ದಿನ ಕೇರಳದಲ್ಲಿ ಫುಡ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬಹುದೊಡ್ಡ ಚಾಲೆಂಜನ್ನು ಕಾಣಲು ಸಾಧ್ಯವಾಗುತ್ತದೆ ಅಥವಾ ಕಾರಣವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಪ್ರಸ್ತುತಪಡಿಸಲು ಪ್ರಯತ್ನಿಸ್ತಿರುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಉದಾಹರಣೆಗೆ 2 ವರ್ಷಗಳ ಕೆಳಗಡೆ ಒಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ನಲ್ಲೂ ಹೀಗೆ ಭತ್ತ ಬೆಳೆಯುವಂತಹ ಜಮೀನನ್ನು ಜಪ್ತಿ ಮಾಡಿಬಿಟ್ಟು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಾಗಿತ್ತು. ಈಗಲಾದರೂ ಸಹ ಸರ್ಕಾರ ಈ ಲೈಟ್ ರೈಲ್ ಪ್ರಾಜೆಕ್ಟನ್ನು ಮುಂಸಾಗೋದಕ್ಕಿಂತ ಮುನ್ನ ಇದರ ಅಡಿಯಲ್ಲಿ ರೈತರಿಗೆ ಹಾಗೂ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗಲಿದೆ ನೈಸರ್ಗಿಕವಾಗಿ ಹಾಗೂ ಫುಡ್ ಸೆಕ್ಯೂರಿಟಿ ಆಗಿ ಕನ್ಸಿಡರ್ ಮಾಡಿಕೊಂಡು ಈ ಪ್ರಾಜೆಕ್ಟ್ನ ಮೇಲೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಲೇಖಕರು ಹೇಳ್ತಾ ಇರುವಂಥದ್ದು. ಹಾಗಾದರೆ ಯಾವುದೇ ಒಂದು ಡೆವಲಪ್ಮೆಂಟ್ ಅಂತ ಇದ್ದಾಗ ಡ್ಯಾಮೇಜ್ ಇದ್ದೇ ಇರುತ್ತದೆ ಅಲ್ಲ, ಹಾಗಂತ ಹೇಳಿ ಡೆವಲಪ್ಮೆಂಟ್ ಅನ್ನೋದನ್ನು ನಿಲ್ಲಿಸೋಕ್ಕಾಗುತ್ತದೆಯಾ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಕೇರಳ ರಾಜ್ಯದಲ್ಲಿ ಮೊದಲನೇದಾಗಿ ರೋಡ್ ಕನೆಕ್ಟಿವಿಟಿ ಎಲ್ಲ ಭಾಗದಲ್ಲೂ ಚೆನ್ನಾಗೇ ಆಗಿದೆ ಆ್ಯಂಡ್ ದೇಶದಲ್ಲೇ ರೋಡ್ ಡೆನ್ಸಿಟಿ ಅತಿ ಹೆಚ್ಚು ಕೇರಳದಲ್ಲಿದೆ ಅನ್ನುವಂಥದ್ದು ಮೊದಲನೇ ಪಾಯಿಂಟ್ ಆಗಿರುವಂಥದ್ದು. 2ನೇದು ಬಹಳ ಮೇಜರ್ ಸಿಟೀಸ್ಗಳಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳನ್ನು ಕಟ್ಟಿರುವಂಥದ್ದು ಸಹ ಓಡಾಟಕ್ಕೆ ಅಷ್ಟು ತೊಂದರೆ ಆಗಿಲ್ಲ ಅನ್ನುವಂಥದ್ದು. ಹಾಗೆ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳಲ್ಲೂ ರೈಲ್ವೆ ಕನೆಕ್ಷನ್ಗಳನ್ನು ಕೊಡಲಾಗಿದೆ. ಇವೆಲ್ಲವೂ ಬಿಟ್ಟು ಸರ್ಕಾರ ಆಗಲೇ ಇನ್ಲ್ಯಾಂಡ್ ವಾಟರ್ ವೇಸ್ಗಳ ಮೇಲೆ ಡೆವಲಪ್ಮೆಂಟ್ಗೋಸ್ಕರ ವರ್ಕ್ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಕೇರಳ ರಾಜ್ಯ ಸಮುದ್ರ ತಟದಲ್ಲಿ ಇರೋದ್ರಿಂದ ಅಲ್ಲಿ ಫೆರ್ರಿ ಸರ್ವಿಸಸನ್ನು ತಿರುವನಂತಪುರಮಿಂದ ಕಾಸರಗೋಡು ಮಧ್ಯೆ ಡೆವಲಪ್ ಮಾಡುವ ಸಾಧ್ಯತೆಗಳು ಇದ್ದಾವೆ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇರಬೇಕಾದ್ರೆ ರೈತರಿಗೆ ಹಾಗೂ ನಿಸರ್ಗಕ್ಕೆ ಹೊರೆಯಾಗುವಂತಹ ಐಡಿಯಾಸ್ಗಳನ್ನು ಪ್ರಯಾರಿಟೀಸ್ಗಳನ್ನು ಕಡಿಮೆ ಮಾಡಿಬಿಟ್ಟು ಎಲ್ಲರಿಗೂ ಅನುಕೂಲವಾಗುವಂತೆ ಯಾವುದಕ್ಕೂ ಪ್ರೆಷರ್ ಆಗದ ಹಾಗೆ ಮುಂಸಾಗುವ ಪ್ರಯತ್ನಗಳನ್ನು ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಕೋವಿಡ್ ಶೀಲ್ಡ್. ಸೊ ಹಿಂದೆ ನಡೆದಂತಹ ಸುದ್ದಿ ವಿಶ್ಲೇಷಣೆಗಳಲ್ಲಿ ತೀರತ್ ಸಿಂಗ್ ರಾವತ್ ಯಾರು ಉತ್ತರಾಖಂಡ್ನ ಚೀಫ್ ಮಿನಿಸ್ಟರ್ ಆಗಿದ್ದರೋ ಅವರು ತಮ್ಮ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟಿರುವಂತಹದ್ದು ನೋಡೇ ಇದ್ದೀರಾ. ಸೊ ಈ ಒಂದು ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ನೋಡ್ತಾ ಇರುವಂಥದ್ದು ಪುಷ್ಕರ್ ಧಮಿ ಅನ್ನುವಂಥವರು ಹೊಸದಾಗಿ ಚೀಫ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಯಾಕೆ ತೀರತ್ ಸಿಂಗ್ ರಾವತ್ ಅವರು ರಿಸೈನ್ ಮಾಡಿದ್ರು ಅನ್ನುವಂತಹ ವಿಷಯದ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡಿರುವಂಥದ್ದು. ಈ ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿದೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ನಲ್ಲಿ ಒಂದು ಪ್ರಾವಧಾನ ಇರುವಂಥದ್ದು, ಯಾವುದಾದರೂ ಸೀಟು ಅಸೆಂಬ್ಲಿಯಲ್ಲಿ ವೇಕೆನ್ಸಿ ಆಗಿದ್ದಲ್ಲಿ ಆ ಒಂದು ಸೀಟಿಗೆ ಮುಂದಿನ 6 ತಿಂಗಳಲ್ಲಿ ಬೈಪೋಲ್ ಎಲೆಕ್ಷನ್ಸನ್ನು ಮಾಡಬೇಕಾಗಿರುತ್ತದೆ. ಆದರೆ ಅದಕ್ಕೆ ಇರುವಂತಹ 2 ಕಂಡೀಷನ್ಸ್ಗಳು ಏನು ಅಂತಂದರೆ, ಮೊದಲನೇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಕೇಂದ್ರ ಸರ್ಕಾರ ಹೇಳಬಾರ್ದು ಅಥವಾ ಮಂಜೂರಾತಿಯನ್ನು ಕೊಡಬಾರ್ದು ಬೈಪೋಲ್ಸ್ ಕಂಡಕ್ಟ್ ಮಾಡೋದಕ್ಕೆ. ಮಂಜೂರಾತಿ ಕೊಟ್ಟರೆ ಬೈಪೋಲ್ಸ್ ಕಂಡಕ್ಟ್ ಮಾಡಬಹುದು. ಅಥವಾ 2ನೇ ಕಂಡೀಷನ್ ಇರುವಂಥದ್ದು, ಆ ರಾಜ್ಯದ ಅಸೆಂಬ್ಲಿ ಸುಮಾರು 1 ವರ್ಷದ ಒಳಗಡೆ ಅವಧಿ ಮುಗಿಯೋ ಹಾಗಿರಬಾರ್ದು. ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಅಸೆಂಬ್ಲಿ ಫಾರ್ಮ್ ಆದಮೇಲೆ 5 ವರ್ಷಗಳ ಕಾಲಾವಧಿ ಇರುತ್ತದೆ. ಸೊ ಯಾವುದಾದ್ರೂ ಬೈಪೋಲ್ಸ್ ಮಾಡಬೇಕು ಅಂತಂದರೆ ಆ ಒಂದು ರಾಜ್ಯದ ಅಸೆಂಬ್ಲಿ 1 ವರ್ಷದ ಒಳಗೆ ಡಿಸಾಲ್ವ್ ಆಗೋ ಹಾಗೆ ಇರಬಾರ್ದು. ಉತ್ತರಾಖಂಡ್ನ ಅಸೆಂಬ್ಲಿ ಮಾರ್ಚ್ 2022ಕ್ಕೆ ಡಿಸಾಲ್ವ್ ಆಗುವಂತಹ ಕಾರಣಗಳು ನೋಡಿದಾಗ 1 ವರ್ಷದ ಒಳಗಡೆನೇ ಇರುವಂತಹ ಅವಧಿ ಇರೋದ್ರಿಂದ ಬೈಪೋಲ್ ಎಲೆಕ್ಷನ್ಸ್ ಮಾಡಲು ಸಾಧ್ಯವಿಲ್ಲ ಅನ್ನುವಂಥದ್ದು ಇನ್ನೊಂದು ಕಂಡೀಷನ್ ಆಗಿರುವಂಥದ್ದು. ಆದರೆ ಈ ಒಂದು ಮಸೂದೆ ಅಡಿಯಲ್ಲಿ ಬೈಪೋಲ್ಸ್ಗಳು 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಅಸೆಂಬ್ಲಿ ಏನಾದರೂ ಡಿಸಾಲ್ವ್ ಆಗುತ್ತೆ ಅಂತಂದರೂ ಎಲೆಕ್ಷನ್ಸ್ಗಳು ಮಾಡಿರುವಂತಹ ಸನ್ನಿವೇಶಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎದುರಿಗೆ ಇದ್ದಾವೆ. ಆದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರ ಎಲೆಕ್ಷನ್ಸ್ ನಡೆಸೋದಕ್ಕೆ ಮಂಜೂರಾತಿ ಕೊಡುವಂಥದ್ದು ಮುಖ್ಯ
ಪಾಯಿಂಟ್ ಆಗಿರುತ್ತದೆ. ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರುವಂಥದ್ದು ಎಲ್ಲಿ ರಾಜಕೀಯ ಕಾಂಟ್ರವರ್ಸೀಸ್ಗಳ ಬಗ್ಗೆ ಮಾತಾಡಲಾಗ್ತಿದೆ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಏನು ಫಾರ್ಮ್ ಆಗಿದೆಯೋ ಅವರು ಸಹ ಅಸೆಂಬ್ಲಿಗೆ ಎಲೆಕ್ಟ್ ಆಗಿಲ್ಲ. ನಂದಿಗ್ರಾಮ್ ಒಂದು ಪ್ಲೇಸಿಂದ ಅವರು ಸೋತಿರೋದ್ರಿಂದ ಮುಂದಿನ 6 ತಿಂಗಳಲ್ಲಿ ಅವರು ಸಹ ಬೈಪೋಲ್ ಎಲೆಕ್ಷನ್ಸ್ನಲ್ಲಿ ಎಲೆಕ್ಟ್ ಆಗದೇ ಇದ್ದಿದ್ದಲ್ಲಿ ರಾಜೀನಾಮೆಯನ್ನು ಕೊಡಬೇಕಾಗಿರುತ್ತದೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ. ಸೊ ಈಗಾದರೂ ಸಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿರಬಹುದು, ಕೇಂದ್ರ ಸರ್ಕಾರ ಆಗಿರಬಹುದು, ಬೈಪೋಲ್ಸ್ನ ಬಗ್ಗೆ ಯಾವುದೇ ಮಾಹಿತಿ ಕೊಡದೇ ಇರುವಂಥದ್ದು ರಾಜಕೀಯ ಒಂದಿಷ್ಟು ಕುತಂತ್ರ ಅನ್ನುವಂತಹ ಮಾಹಿತಿಗಳನ್ನು ಹೇಳ್ತಾ ಇರುವಂಥದ್ದು. ಎಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ರಾಜಕೀಯ ನಾಲೆಜ್ ಬೇಕಾಗಿಲ್ಲ. ಮುಖ್ಯವಾಗಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ಅಡಿಯಲ್ಲಿ ಇರುವಂತಹ ಪ್ರಾವಧಾನಗಳು ಮತ್ತು ಯಾಕೆ ತೀರತ್ ಸಿಂಗ್ ರಾವತ್ ಅವರು ರಾಜೀನಾಮೆಯನ್ನು ಕೊಡಬೇಕಾಯಿತು, ಹಾಗಿದ್ದಲ್ಲಿ ಆ ಪ್ರಾವಿಷನ್ಸ್ಗಳನ್ನು ಓವರ್ ರೈಡ್ ಮಾಡೋದಕ್ಕೆ ಅವಕಾಶವಿಲ್ಲವಾ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಮಿಕ್ಸ್ಡ್ ಬ್ಯಾಗ್. ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಭಾರತದ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಏನಿದೆಯಲ್ಲ, ಈ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಅಂತಂದರೆ ನಮ್ಮ ದೇಶದ ರೀಟೇಲ್ ಗೂಡ್ಸ್ ಏನಿದಾವೆ, ಈ ರೀಟೇಲ್ ಗೂಡ್ಸ್ನ ಬೆಲೆ ಅಥವಾ ಡಿಮಾಂಡ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈ ಮರ್ಚೆಂಟೈಸ್ ಗೂಡ್ಸ್ ತಿಳಿಸಿಕೊಡುತ್ತದೆ. ಇವತ್ತು ಈ ಆರ್ಟಿಕಲ್ ಮಾತಾಡ್ತಾ ಇರುವಂತಹ ಮುಖ್ಯ ಉದ್ದೇಶ ಹಿಂದಿನ 3 ತಿಂಗಳು ಅಂದರೆ ಜೂನ್ ಅಂತ್ಯದವರೆಗೆ ಭಾರತ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ಸ್ನಲ್ಲಿ $95 ಬಿಲಿಯನ್ ಮಾರ್ಕನ್ನು ರೀಚ್ ಆಗಿರುವಂಥದ್ದು ಖುಷಿಯಾದಂತಹ ಸಂಗತಿ. ಸೊ ಜೂನ್ 2020ರಲ್ಲಿ ನಮ್ಮ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ ಆಗಿರುವಂಥದ್ದು ಅಥವಾ ರಫ್ತಾಗಿರುವಂಥದ್ದು $32.5 ಬಿಲಿಯನ್ ಆಗಿತ್ತು. 2021ಕ್ಕೆ ನಾವು $95 ಬಿಲಿಯನ್ ಗಡುವು ರೀಚ್ ಆಗ್ತಾ ಇದ್ದೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಆದಂತಹ ಪಿಯೂಷ್ ಗೋಯಲ್ ಅವರು ಹೇಳ್ತಿರುವಂಥದ್ದು ನಮ್ಮ ದೇಶದ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ $400 ಬಿಲಿಯನ್ ರೀಚ್ ಆಗುವಂತಹ ಸಾಧ್ಯತೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಈ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ನಲ್ಲಿ ಯಾವ ಎಲ್ಲ ಗೂಡ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿ ಕೊಡುಗೆಯನ್ನು ಮಾಡಿದ್ದಾವೆ ಅನ್ನುವಂತಹದ್ರ ಬಗ್ಗೆ ಮಾತಾಡಿದಾಗ ಮೊದಲನೇದು ಎಂಜಿನಿಯರಿಂಗ್ ಗೂಡ್ಸ್ನ ಬಗ್ಗೆ. ಎಂಜಿನಿಯರಿಂಗ್ ಗೂಡ್ಸ್ನಲ್ಲಿ ನಮ್ಮ ದೇಶದ ಗೂಡ್ಸ್ ಏನಿದಾವೋ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಡಿಮಾಂಡನ್ನು ಪಡೆದಿರುವಂಥದ್ದು. ಎರಡನೇ ಹಂತದಲ್ಲಿ ಆರ್ಗ್ಯಾನಿಕ್ ಆ್ಯಂಡ್ ಇನಾರ್ಗ್ಯಾನಿಕ್ ಕೆಮಿಕಲ್ಸಿಗೂ ಸಹ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಡಿಮಾಂಡ್ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಮೂರನೇ ಹಂತದಲ್ಲಿ ನಾನ್ ಸೀರಿಯಲ್ ರೈಸ್, ಸೊ ರೈಸ್ ಬಿಟ್ಟು ಬೇರೆ ಬೇಳೆಕಾಳುಗಳ ಬೆಲೆ ಹಾಗೂ ಡಿಮಾಂಡ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಿರುವಂಥದ್ದು. ಹಾಗೂ ನಾಲ್ಕನೇ ಹಂತದಲ್ಲಿ ಐರನ್ ಓರಿಗೂ ಸಂಬಂಧಿಸಿದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಡಿಮಾಂಡ್ ಜಾಸ್ತಿ ಆಗಿರುವಂಥದ್ದು. ಈ ಗೂಡ್ಸ್ಗಳಲ್ಲಿ ಆದಂತಹ ಡಿಮಾಂಡ್ನ ರಿಸಲ್ಟೇ $95 ಬಿಲಿಯನ್ ಕಲೆಕ್ಷನ್ನು ಮರ್ಚೆಂಟೈಸ್ ಎಕ್ಸ್ಪೋರ್ಟ್ಸ್ನಲ್ಲಿ ಭಾರತ ಮಾಡಿರುವಂಥದ್ದು. ಕೋವಿಡ್-19 ನಂತರ ಆರ್ಥಿಕ ಚಟುವಟಿಕೆ ಹಾಗೂ ಆರ್ಥಿಕ ಚೇತರಿಕೆಗೋಸ್ಕರ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಈ ಒಂದು ಮರ್ಚೆಂಟೈಸ್ ಎಕ್ಸ್ಪೋರ್ಟ್ನಲ್ಲಿ ತೋರಿಸ್ತಿರುವಂತಹ ರಿಸಲ್ಟ್ಸ್ಗಳನ್ನು ನೋಡಿದಾಗ ಭಾರತ ಬಹುಬೇಗ ಆರ್ಥಿಕ ಚೇತರಿಕೆ ಹಾಗೂ ಆರ್ಥಿಕ ಮಂದಿಯಿಂದ ಹೊರಬರಲಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಒಂದು ಕಡೆ ಲಾಭವನ್ನು ಪಡೆದಿದ್ದಲ್ಲಿ ಇನ್ನೊಂದು ಕಡೆ ನಾವು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವಂತಹ ಒಂದಿಷ್ಟು ಸೆಕ್ಟರ್ಗಳಿದ್ದಾವೆ ರಿಟೇಲ್ ಗೂಡ್ಸಲ್ಲೂ. ಮೊದಲನೇದು ಲೆದರ್, ಯಾಕಂದರೆ ಲೆದರ್ ಇಂಡಸ್ಟ್ರಿ ಹೆಚ್ಚಿಗೆ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಅಂತಲೇ ಕರಿತೀವಿ. ಎರಡನೇದು ಟೀಯೂ ಸಹ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಆಗಿರುವಂಥದ್ದು. ಮೂರನೇದು ರೆಡಿಮೇಡ್ ಗಾರ್ಮೆಂಟ್ಸ್. ಈ ಮೂರು ರೆಡಿಮೇಡ್, ಲೆದರ್ ಮತ್ತು ಟೀ ಈ ಮೂರೂ ಸಹ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವಂತಹ ಇಂಡಸ್ಟ್ರಿಗಳಾಗಿರುವಂಥದ್ದು. ಆದರೆ ಈ ಮರ್ಚೆಂಟೈಸ್ ಎಕ್ಸ್ಪೋರ್ಟ್ಸ್ನಲ್ಲಿ ಈ ಮೂರು ಇಂಡಸ್ಟ್ರಿಗಳ ಸಂಖ್ಯೆ ಏನು ಡಬಲ್ ಡಿಜಿಟ್ ಹಿಂಜರಿಕೆ ಆಗಿರುವಂಥದ್ದು ವಿಷಾದನೀಯ ಅಂತ ಹೇಳ್ತಾ ಇರುವಂಥದ್ದು. ಲೆದರ್ ಇಂಡಸ್ಟ್ರಿಗೆ ಯಾವುದೇ ಒಂದು ಇಂಡಸ್ಟ್ರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಂಪಿಟೇಟಿವ್ ಮತ್ತು ಡಿಮಾಂಡನ್ನು ಹೆಚ್ಚಿಸಬೇಕು ಅಂತಂದರೆ ಅದರ ಬೆಲೆ ಕಡಿಮೆ ಆಗಬೇಕು. ಆ ಬೆಲೆ ಕಡಿಮೆ ಆಗಬೇಕು ಅಂದರೆ ಭಾರತ ಸರ್ಕಾರ ಇನ್ಸೆಂಟಿವ್, ಸಬ್ಸಿಡೈಸ್ಡ್ ಡ್ಯೂಟೀಸ್ ಮತ್ತು ಟ್ಯಾಕ್ಸಸ್ಗಳ ಮೇಲೆ ಇನ್ಸೆಂಟಿವ್ಗಳನ್ನು ಕೊಡುವಂಥದ್ದು ಮುಖ್ಯವಾಗಿರುತ್ತದೆ. ಸೊ ಲೆದರ್ ಇಂಡಸ್ಟ್ರಿಯಲ್ಲಿ ಬೇಕಾದಂತಹ ಇನ್ಸೆಂಟಿವ್ ಏನು ಸರ್ಕಾರ ಅಥವಾ ಕೊಡ್ತಿತ್ತೋ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಿರ್ಬಂಧನೆಗಳನ್ನು ಹಾಕಿತ್ತು. ತದನಂತರ ಈ ಇಂಡಸ್ಟ್ರಿಗೆ ಯಾವುದೇ ಇನ್ಸೆಂಟಿವ್ ಸಿಗದೇ ಇರುವಂತಹ ಕಾರಣದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಕಂಪೀಟ್ ಮಾಡಲು ಸಾಧ್ಯವಾಗ್ತಿಲ್ಲ. ಆ್ಯಂಡ್ ಕೋವಿಡ್-19ನಿಂದಾಗಿ ಈ ಇಂಡಸ್ಟ್ರಿ ಇನ್ನೂ ಹಿಂದೆ ಹೋಗ್ತಾ ಇದೆ ಅನ್ನುವಂಥದ್ದು. ಎರಡನೇದು ಟೀ ಇಂಡಸ್ಟ್ರಿಗೆ ಸಂಬಂಧಿಸಿದಂತೆ ನಾವು ಟೀ ಪ್ರಾಡಕ್ಟ್ಸನ್ನು ಡೈವರ್ಸಿಫೈ ಮಾಡಲಿಲ್ಲ. ಮೊದಲನೇದು ಅಂದರೆ ಹೆಚ್ಚಿನ ಪ್ರಾಡಕ್ಟ್ಸ್ ಡೈವರ್ಸಿಫೈ ಮಾಡುವಂಥದ್ದು. ಎರಡನೇದು ಮಾರ್ಕೆಟಿಂಗಲ್ಲೂ ಸಹ ನಾವು ಟೀ ಇಂಡಸ್ಟ್ರಿಯಲ್ಲಿ ಹಿಂದೆ ಉಳ್ಕೊಂಡಿದ್ದೀವಿ ಅನ್ನುವಂಥದ್ದು ಎರಡನೇ ಮುಖ್ಯ ಪಾಯಿಂಟ್ ಆಗಿರುವಂಥದ್ದು. ಟೀ ಯಾಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ
ಬೆಲೆಯನ್ನು ಪಡ್ತಾ ಇಲ್ಲ ಅನ್ನುವಂಥದ್ದು. ರೆಡಿಮೇಡ್ ಗಾರ್ಮೆಂಟ್ಸಿಗೂ ಬೇಕಾದಂತಹ ಸಬ್ಸಿಡಿಗಳು ಸಿಗದೇ ಇರುವಂತಹ ಕಾರಣಕ್ಕೆ ಇದು ಸಹ ಹಿಂದೆ ಉಳ್ಕೋತಾ ಇದೆ. ಈ ಎಲ್ಲ ಕಾರಣಗಳು ಅಂದರೆ ದೇಶದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ದೊಡ್ಡ ಚಾಲೆಂಜನ್ನು ಕಾಣ್ತಾ ಇರುವಂಥದ್ದು ಯೂತಲ್ಲಿ. ಆ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕು ಅಂತಂದರೆ ಈ ಒಂದು ಇಂಡಸ್ಟ್ರಿಗಳಲ್ಲಿ ಸರ್ಕಾರದ ಕಡೆಯಿಂದ ಪಾಲಿಸಿ ಇನಿಷಿಯೇಟಿವ್ಸ್ ಏನೇನು ಬೇಕಾಗಿದ್ದಾವೋ ಅದರ ಮೇಲೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಹೌ ಛತ್ತೀಸ್ಗಢ ಹ್ಯಾಸ್ ಟಾಲ್ಡ್ ಅ ಹಿಸ್ಟಾರಿಕ್ ಜಜ್ಮೆಂಟ್. ಸೊ ಈ ಆರ್ಟಿಕಲ್ ಜುಲೈ 5, 2021 ನಾವು ಸೆಲ್ವಾ ಜುಡುಮ್ ಜಡ್ಜ್ಮೆಂಟ್ನ ಬಗ್ಗೆ ಮಾತಾಡಲಿದ್ದೇವೆ. ಏನಿದು ಸೆಲ್ವಾ ಜುಡುಮ್, ಯಾರು ಇವರು ಅಂತಂದರೆ, ಮೊದಲನೇದು ಛತ್ತೀಸ್ಗಢದಲ್ಲಿ ನಮಗೆ ಗೊತ್ತಿದ್ದರ ಹಾಗೆ ಮಾವೋಯಿಸ್ಟ್ಗಳ ಇನ್ಸರ್ಷನ್ ತುಂಬ ಜಾಸ್ತಿ ಇದೆ. ಆ ಮಾವೋಯಿಸ್ಟ್ಗಳ ವಿರುದ್ಧ ಹೊಡೆದಾಡಲು ಛತ್ತೀಸ್ಗಢ ಮತ್ತು ಕೇಂದ್ರ ಸರ್ಕಾರ ಯಾರೆಲ್ಲ ಮಾವೋಯಿಸ್ಟ್ಗಳು ಸರೆಂಡರ್ ಆಗಿರ್ತಾರಲ್ಲ ಸರ್ಕಾರಕ್ಕೆ, ಹಾಗೂ ಹಳ್ಳಿಗಳಲ್ಲಿ ಇರುವಂತಹ ರೈತರು ಮತ್ತು ಜನರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಆ ಮಾವೋಯಿಸ್ಟ್ಗಳ ವಿರುದ್ಧ ಹೊಡೆದಾಡಲು ಒಂದು ಟೀಮ್ ರೆಡಿ ಮಾಡಿತ್ತು. ಅದನ್ನೇ ಸೆಲ್ವಾ ಜುಡುಮ್ ಅಂತ ಕರಿತೀವಿ. ಜುಲೈ 5, 2011 ಸರ್ವೋಚ್ಚ ನ್ಯಾಯಾಲಯವು ಈ ಸೆಲ್ವಾ ಜುಡುಮನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕರೆದಿತ್ತು. ಯಾಕಂದರೆ ಇಲ್ಲಿ ರಿಕ್ರೂಟ್ ಮಾಡ್ತಾ ಇರುವಂತಹ ಯಾರೆಲ್ಲ ಜನರನ್ನು, ಹಳೆ ಮಾವೋಯಿಸ್ಟ್ಗಳನ್ನು ಸರೆಂಡರ್ ಆಗಿರುವಂಥವ್ರು ಸರ್ಕಾರಕ್ಕೆ ಮತ್ತು ಗ್ರಾಮದಲ್ಲಿ ವಾಸವಾಗ್ತಿರುವಂತಹ ಜನರನ್ನು ಸರ್ಕಾರ ಸ್ಪೆಷಲ್ ಪೊಲೀಸ್ ಆಫೀಸರ್ಸ್ ಆಗಿ ರಿಕ್ರೂಟ್ ಮಾಡ್ತಾ ಇತ್ತು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಇದೆ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು 2011 ಹೇಳಿತ್ತು. ಆ ಒಂದು ತೀರ್ಪು ಬಂದ ನಂತರ ಛತ್ತೀಸ್ಗಢ ಸರ್ಕಾರ ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್ ಅಂತ ಹೇಳಿ ಅವರ ಹೆಸರನ್ನು ಬದಲಾಯಿಸದೆ ಹೊರತು ಸೆಲ್ವಾ ಜುಡುಮ್ ರಿಕ್ರೂಟ್ಮೆಂಟನ್ನು ನಿಲ್ಲಿಸಲಿಲ್ಲ. ಇಲ್ಲಿ ನಡೆದಂತಹ ಇನ್ನೊಂದು ವಿಷಾದನೀಯ ಸಂಗತಿ ಏನಪ್ಪ ಅಂತಂದರೆ, ಯಾರಾದರೂ ಜನ ಈ ಸೆಲ್ವಾ ಜುಡುಮ್ ಕ್ಯಾಂಪಿಗೆ ಅಥವಾ ಸೆಲ್ವಾ ಜುಡುಮಿಗೆ ಜಾಯಿನ್ ಆಗಲು ಹಿಂದೇಟು ಹಾಕಿದ್ದಲ್ಲಿ ಅವರ ವಿರುದ್ಧ ತುಂಬ ತೀವ್ರವಾದ ಸ್ಟೆಪ್ಸ್ಗಳನ್ನು ತಗೋತಾ ಇದ್ದರು. ಉದಾಹರಣೆಗೆ ಹಳ್ಳಿಗಳನ್ನು ಸುಟ್ಟಾಕುವಂಥದ್ದಾಗಿರಬಹುದು ಅಥವಾ ಹಳ್ಳಿಯಲ್ಲಿ ಜನರನ್ನು ಫೇಕ್ ಎನ್ಕೌಂಟರ್ ಮಾಡುವಂಥದ್ದು. 2015ರಿಂದ 2021 ಸುಮಾರು 187 ಫೇಕ್ ಎನ್ಕೌಂಟರ್ ಕೇಸ್ಗಳಲ್ಲಿ ಈ ಒಂದು ಭಾಗವಾಗಿದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ನೆನಪಿಟ್ಕೋಬೇಕಾಗಿರುವಂಥದ್ದು. ಬಹಳಷ್ಟು ಜನ ಇವತ್ತಿಗೂ ಸೆಲ್ವಾ ಜುಡುಮ್ನ ವಿರುದ್ಧ ಹೊಡೆದಾಡಲು ಪ್ರಯತ್ನಿಸಿರುವಂಥವರು ಜೈಲಿನ ಕಂಬಿ ಎಣಿಸ್ತಾ ಇದ್ದಾರೆ. ಅವರನ್ನು ಯಾವುದಾದ್ರೂ ಫೇಕ್ ಕೇಸ್ ಆಗಿರಬಹುದು ಅಥವಾ ಹೆಸರೇ ಇಲ್ಲದೇ ಇರುವಂತಹ ಸಮಸ್ಯೆಗಳಿಗೆ ಒಳಪಡಿಸಿ ಅವರನ್ನು ಈ ಒಂದು ಸಮಸ್ಯೆದ ಕಡೆಗೆ ತಿರುಗದೆ ಮಾಡ್ತಾ ಇರುವಂತಹ ಸನ್ನಿವೇಶಗಳನ್ನು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ಮತ್ತು ಜಸ್ಟಿಸ್ ಏನಿದೆ ಅದು ಪ್ರಪಂಚದಲ್ಲೇ ಒಂದು ಇಂಪಾರ್ಟೆಂಟ್ ಮೈಲುಗಲ್ಲಾಗಿ ನಿಂತಿರುವಂಥದ್ದು. ಇದನ್ನು ಈ ಭಾಗದಲ್ಲಿ ಕಾಪಾಡುವ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಸರ್ಕಾರ 2011 ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂತಹ ಸೆಲ್ವಾ ಜುಡುಮ್ ಜಜ್ಮೆಂಟನ್ನು ಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ. ಈ ಭಾಗದ ಜನರಿಗೆ ಶಾಲೆ ಹಾಗೂ ತಮ್ಮ ಜೀವನದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಬೆಳೆಸ್ಕೊಂಡು ಅವರು ಸಹ ಮುಂದೆ ಬರುವಂತಹ ಅವಕಾಶಗಳನ್ನು ಮಾಡಿಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಲೇಖಕರು ಈ ಆರ್ಟಿಕಲಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.